ತುಂಬ ಸಿಂಪಲ್ಲಾಗಿ ರಾಗಿ ಮುದ್ದೆ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ 2 ಲೋಟ ನೀರು ಹಾಕಿ ಉಗುರು ಬೆಚ್ಚಗಾಗಿದ್ದ ಥರ ನೋಡಿ. ನಂತರ ಅದಕ್ಕೆ 1 ಚಮಚ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ಒಂಚೂರು ಗಂಟಿಲ್ದಂಗೆ ತಿರುಗಿಸ್ಬೇಕು. ಗಂಟುಗಳಿದ್ದರೆ ಮುದ್ದೆ ತಿನ್ನೋಕ್ಕಾಗೋದಿಲ್ಲ. ಮುದ್ದೆ ಕೋಲಿಲ್ದೇ ಚಮಚದ ಸಹಾಯದಿಂದ ಮುದ್ದೆ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ. ಈ ಥರ ಕುದಿ ಬರಬೇಕು. ಕುದಿ ಬಂದಮೇಲೆ ಒಂದು ಸರಿ ತಿರುಗಿಸಿ ನೋಡಿ. ಗಂಟುಗಳು ಇದ್ದರೆ ಹೊಡ್ಕೊಂಬಿಡಿ. ಯಾವ ಥರದ್ದು ಗಂಟು ಕೂಡ ಇರಬಾರ್ದು, ಓಕೆನಾ. ತುಂಬ ಈಸಿಯಾಗಿ ಮಾಡುವಂಥ ಮುದ್ದೆ. ಈ ಥರ ಕುದಿ ಬಂದು ಕಲರ್ ಚೇಂಜ್ ಆಗುತ್ತೆ ಈ ಥರ. ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಲೋ ಫ್ಲೇಮಲ್ಲಿಡಿ ಗ್ಯಾಸ್ನ. ತೆಳ್ಳಗೆ ಬೇಕಾತಂದರೆ ಸ್ವಲ್ಪ ಹಿಟ್ಟು ಹಾಕ್ರಿ, ಗಟ್ಟಿ ಬೇಕಾತಂದರೆ ನೋಡ್ಕೊಂಡು ಹಿಟ್ಟು ಹಾಕ್ರಿ. ಈ ಥರ ಒಂಚೂರು ಗಂಟಿರಬಾರ್ದು, ಆ ಥರ ತಿರುಗಿಸ್ತಾ ಬನ್ನಿ. ಲೋ ಫ್ಲೇಮಲ್ಲಿ ಅದನ್ನು ಒಂಚೂರು ಬೇಯಕ್ಕೆ ಬಿಡಿ. ಬೆಂದಿದ್ದು ಇಲ್ಲ ಅಂತ ನೋಡೋಕ್ಕೆ ಒಂಚೂರು ಕೈಗೆ ನೀರು ಹಚ್ಕೊಂಡು ನೋಡಿ. ಅದು ಕೈಗೆ ಅಂಟಬಾರ್ದು, ಓಕೆನಾ. ಇವಾಗ ರೌಂಡ್ ಶೇಪಲ್ಲಿ ಮುದ್ದೆ ಮಾಡೋದು ಹೆಂಗಂತ ತೋರಿಸ್ತೀನಿ. ಆಲ್ರೆಡಿ ಒಂದು ಮಾಡಿದ್ದೀನಿ, ನಿಮಗೊಂದು ತೋರಿಸ್ತೀನಿ. ಕೈ ಬಟ್ಲಕ್ಕೆ ಒಂಚೂರು ನೀರು ಹಾಕಿ ಒಂಚೂರು ಮುದ್ದೆ ಹಾಕಿ ರೌಂಡ್ ಶೇಪಲ್ಲಿ ಮಾಡಿ ಒಂಚೂರು ಗಂಟಿಲ್ದಂಥ ತುಂಬ ಸಿಂಪಲ್ ಆದಂತಹ ರಾಗಿ ಮುದ್ದೆ. ಇದು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಸಪೋರ್ಟ್.